ಹೆಬ್ಬಗೋಡಿಯ ವಿನಾಯಕನಗರದಲ್ಲಿ ನಡು ರೋಡ್ನಲ್ಲೇ ಮಗನ ಎದುರೇ ಪತಿಯೇ 7ರಿಂದ 8 ಬಾರಿ ಚುಚ್ಚಿ ಕೊಂದಿದ್ದಾನೆ. ತಾನೇ ಮನೆಗೆ ಕರೆತಂದಿದ್ದ ಸ್ನೇಹಿತನ ಜೊತೆ ಹೆಂಡತಿಗೆ ಅಕ್ರಮ ಸಂಬಂಧ ಇದೆ ಅಂತ ಶಂಕಿಸಿ ಕೊಂದಿದ್ದಾನೆ. ಮಗು ಅನಾಥವಾಗಿದೆ. ಮಗನ ಸ್ಕೂಲ್ಗೆ ಬಿಡಲು ಬಂದ ಹೆಂಡತಿ ಮೇಲೆ ಅಟ್ಯಾಕ್. ರಸ್ತೆಯಲ್ಲೇ ಪತ್ನಿಗೆ 7-8 ಬಾರಿ ಇರಿದು ಕೊಂದ ಪತಿ. ಹೆಬ್ಬಗೋಡಿಯ ವಿನಾಯಕನಗರದಲ್ಲಿ ದುರ್ಘಟನೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಹೆಬ್ಬಗೋಡಿಯಲ್ಲಿ ಭೀಕರ ಕೊಲೆಯಾಗಿದೆ. ಹೆಬ್ಬಗೋಡಿಯ ವಿನಾಯಕನಗರದ ಶಾಲೆಯೊಂದರ ಕಾಂಪೌಂಡ್ನಲ್ಲಿ ಮಗನನ್ನ ಬಿಡಲು ಬಂದ ತಾಯಿಯ ಮೇಲೆ ವ್ಯಕ್ತಿಯೊಬ್ಬ 7-8 ಬಾರಿ ಚಾಕುವಿನಿಂದ ಎಳೆದು ಬಿಟ್ಟಿದ್ದ. ರಕ್ತದ ಮಡುವಿನಲ್ಲಿದ್ದ ತಾಯಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರಾದ್ರೂ ಚಿಕಿತ್ಸೆ ಫಲಕಾರಿಯಾಗಿದೆ. ಮಹಿಳೆ ಸಾವನ್ನಪ್ಪಿದ್ರು. ಮೃತ ಮಹಿಳೆ 29 ವರ್ಷದ ಶ್ರೀಗಂಗಾ ಆಗಿದ್ದು, ಕೊಲೆಗಾರ ಪತಿ 32 ವರ್ಷದ ಮೋಹನ್ ರಾಜು ಆಗಿದ್ದಾನೆ. ಹೆಬ್ಬಗೋಡಿಯ ತಿರುಪಾಳ್ಯ ನಿವಾಸಿಗಳಾದ ಇವರು 7 ವರ್ಷದ ಹಿಂದೆ ಮದುವೆಯಾಗಿದ್ರು. ದಂಪತಿಗೆ 6 ವರ್ಷದ ಮಗನಿದ್ದಾನೆ. ಮೋಹನ್ ರಾಜ್ ಕೆಲಸ ಮಾಡ್ತಿದ್ದ ವೇಳೆ ಪರಿಚಯವಾಗಿದ್ದ ಸ್ನೇಹಿತನಿಗೆ ಮನೆ ಇಲ್ಲ ಅಂತ ತನ್ನ ಮನೆಯಲ್ಲೇ ಇರಿಸಿಕೊಂಡಿದ್ದ. ಇದೇ ತಪ್ಪಾಗಿದ್ದು ಅನ್ಸುತ್ತೆ. ಸ್ನೇಹಿತನ ಜೊತೆಗೆ ತನ್ನ ಪತ್ನಿ ಶ್ರೀಗಂಗಾಗೆ ಅಕ್ರಮ ಸಂಬಂಧ ಇದೆ ಅಂತ 2-3 ವರ್ಷದಿಂದ ಪತ್ನಿ ಶೀಲಾ ಶಂಕಿಸಿ ಗಂಡ ಆಗಾಗ ಗಲಾಟೆ ಮಾಡ್ತಿದ್ದ. ಈ ಗಲಾಟೆ ಪದೇ ಮುಂದುವರೆದು 8 ತಿಂಗಳಿನಿಂದ ಪತಿ ಪತ್ನಿ ಇಬ್ರು ದೂರವಾಗಿದ್ರು. ರಾತ್ರಿ ಮಗನನ್ನ ನೋಡಲು ಮೋಹನ್ ರಾಜು ಶ್ರೀಗಂಗಾ ನಿವಾಸದ ಬಳಿ ಬಂದಿದ್ದ. ಈ ವೇಳೆಯೂ ಇಬ್ಬರಿಗೆ ಗಲಾಟೆಯಾಗಿದೆ. ಬೆಳಗ್ಗೆ ಮಗುವನ್ನ ಶಾಲೆಗೆ ಬಿಡಲು ಸ್ಕೂಟರ್ನಲ್ಲಿ ಶ್ರೀಗಂಗಾ ಬಂದಾಗ ಕಾದು ಕುಳಿತಿದ್ದ ಪತಿ ಮೋಹನ್ ರಾಜ್ ಅಟ್ಯಾಕ್ ಮಾಡಿದ್ದಾನೆ. 7-8 ಬಾರಿ ಚಾಕುವಿನಿಂದ ಇರಿದಿದ್ದಾನೆ. ಗಂಭೀರ ಗಾಯಗೊಂಡು ಕುಸಿದು ಬಿದ್ದಿದ್ದ ಶ್ರೀಗಂಗಾಳನ್ನ ಆಸ್ಪತ್ರೆಗೆ ದಾಖಲಿಸಿದ್ರಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಅವರ ಹಸ್ಬೆಂಡ್ ಒಂದು ನೈಫಿಂದ ಸ್ಟ್ಯಾಬ್ ಮಾಡಿದ್ದು ಒಂದು ಇನ್ಸಿಡೆಂಟು. ಸ್ಟ್ಯಾಬ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ನಮಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದ ನಂತರ ಪೊಲೀಸ್ ಇಮಿಡಿಯೇಟ್ ಹೋಗ್ಬಿಟ್ಟು ಅವ್ರಿಗೆ ನಾರಾಯಣ್ ಹೃದಯದಲ್ಲಿ ಅಡ್ಮಿಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಇನ್ನೂ ಬದುಕಿದ್ರು. ಅದಾದ ನಂತರ ಕೆಲವೊಂದಷ್ಟು ಸಮಯ ಆದ ನಂತರ ಅವ್ರದ್ದು ಡೆತ್ ಆಗಿದ್ದಿದೆ. ಆ ಪ್ರಕಾರ ಒಂದು ಇವಾಗ 103 ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಹೆಬ್ಬಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅಂಡ್ ಟೀಮ್ ಆರೋಪಿ ಮೋಹನ್ ರಾಜ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಕೋಪದ ಕೈಗೆ ಬುದ್ಧಿ ಕೊಟ್ಟ ಮೋಹನ್ ರಾಜ್ ಕೊಲೆ ಮಾಡಿ ಜೈಲು ಸೇರಿದ್ದಾನೆ. ಇತ್ತ ಆ ಮಗು ಅಪ್ಪಾನೂ ಇಲ್ಲದೆ ಅಮ್ಮಾನೂ ಇಲ್ಲದೆ ಅನಾಥವಾಗಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.